ಹಾಯ್ ಹಲೋ, ವೆಲ್ಕಮ್ ಟು ಸಿರಿ ಬೆಳಕು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ, ಅಮಾವಾಸ್ಯೆ ಬೇರೆ. ಇವತ್ತು ನಮ್ಮನೆ ಪೂಜೆನ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನಿವತ್ತು ಬೆಳಗ್ಗೆ 5:30ಗೆ ಎದ್ದೆ. ಫಸ್ಟು ಫ್ರೆಶ್ ಅಪ್ ಆಗಿ ಈಗ ಬಾಗಿಲ ಮುಂದೆ ಕಸ ಗುಡಿಸ್ಕೊತಾ ಇದ್ದೀನಿ. ಈಗ ಹೊಸಲನ್ನ ಅರಿಶಿನ ಕುಂಕುಮ ಎಲ್ಲ ಕ್ಲೀನಾಗಿ ಹೋಗೋ ಥರ ತೊಳ್ಕೊತಾ ಇದ್ದೀನಿ. ನಾನು ಸೋಮವಾರ ಶುಕ್ರವಾರ ಮಾತ್ರ ಈ ಥರ ಹೊಸಲನ್ನ ತೊಳೆದು ಅರಿಶಿನ ಕುಂಕುಮ ಇಕ್ತೀನಿ. ನಾನು ಯಾವತ್ತೂ ಅಷ್ಟೇ ಹೊಸ್ಲೆಲ್ಲ ತೊಳೆದು ಬಾಗಿಲು ತೊಳೆದ ಮೇಲೆ ಆಮೇಲೆ ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸ್ತೀನಿ. ಇಲ್ಲಿ ಗಣಪತಿ ಇರೋದ್ರಿಂದ ಕೈಯಲ್ಲೇ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ಕಸನೂ ಅಷ್ಟೇ ಪರಕೆಯಲ್ಲಿ ಗುಡಿಸ್ಕೊಳ್ಳೋದಿಲ್ಲ. ರಂಗೋಲಿ ಎಲ್ಲ ಕೈಯಲ್ಲೇ ಗುಡಿಸ್ಕೊಂಡು ಆಮೇಲೆ ಕೈಯಲ್ಲೇ ತೊಳ್ಕೊಂಡ್ಬಿಡ್ತೀನಿ. ಕೆಳಗಡೆ ಮಾತ್ರ ಮಾಮೂಲಿಯಾಗಿ ಪರಕೆ ತೊಗೊಂಡು ಕಸ ಗುಡಿಸ್ಕೊತೀನಿ. ತುಳಸಿ ಗಿಡನ ಅಲ್ಲೇ ಗಣಪತಿ ಪಕ್ಕನೇ ಇಡ್ಬೋದು, ಆದರೆ ಅಲ್ಲಿಗೆ ಬಿಸಿಲು ಬರಲ್ಲ, ಆದ್ರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮನೆ ಮುಂದೆ ಇರೋ ಜಾಗ ತುಂಬ ಚಿಕ್ಕದು. ಫಸ್ಟ್ ಈ ಥರ ಬಾಗಿಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಮನೆ ಒಳಗಡೆ ಹೋಗಿ ಕಸ ಗುಡಿಸಿ ನೆಲ ಒರೆಸ್ಕೊತೀನಿ. ಈಚೆಲ್ಲ ತೊಳೆದ್ಬಿಟ್ಟು ಬಂದು ಈಗ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸ್ಕೊಂಡು ನೆಲ ಒರೆಸಿದ್ಮೇಲೆ ಆಮೇಲೆ ದೇವ್ರ ಹತ್ರ ದೇವ್ರ ಕೆಲಸ ಮಾಡಕ್ಕೆ ಹೋಗ್ತೀನಿ. ನೋಡಿ, ನೆಲ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ, ಉಪ್ಪು, ಕರ್ಪೂರ ಹಾಕಿ ಒರೆಸ್ಕೊತೀನಿ ನಾನು. ಈ ಥರ ನೀವು ಡೈಲಿ ಮಾಡೋಕ್ಕಾಗಿಲ್ಲ ಅಂತಂದರೂ ಅಮಾವಾಸ್ಯೆ ಪೌರ್ಣಿಮೆಗೆ ಸೋಮವಾರ ಶುಕ್ರವಾರ ಈ ಥರ ಮಾಡಿಕೊಂಡ್ರೆ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಈ ಥರ 3 ಮಿಕ್ಸ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದ್ಬಿಡ್ತೀನಿ. ಈಗ ನೆಲೆಲ್ಲ ಒರೆಸಿದ್ಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಈ ಥರ ಸೋಮವಾರ ಶುಕ್ರವಾರ ಈ ಥರ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕ್ಲೀನಾಗಿ ರಂಗೋಲಿ ಹಾಕ್ಕೊಂಡು ನಾವು ಈ ಥರ ಪೂಜೆ ಮಾಡಿಕೊಂಡ್ರೆ ಲಕ್ಷ್ಮಿ ಕಳೆಯಾಗಿರುತ್ತೆ. ದಿನ ಸಾಧ್ಯವಾದರೆ ದಿನ ಮಾಡ್ಬೋದು. ಅಕಸ್ಮಾತ್ ಈಚೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಹೆಣ್ಮಕ್ಳು, ಆದ್ದರಿಂದ ಸೋಮವಾರ ಶುಕ್ರವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು.
ನಮ್ಮ ಮನೇಲಿ ನಾನು ಈ ಥರನೇ ಅರಿಶಿನ ಕುಂಕುಮ ಎಲ್ಲ ಹಚ್ಕೊತೀನಿ. ಯಾಕಂದರೆ ನಮ್ಮನೆ ಕಡೆ ಬಂದು ನಾವು ದೇವ್ರನ್ನ ಮುಗಿಯೋದು ವೆಂಕಟೇಶ್ವರ ಸ್ವಾಮಿ. ಆದ್ದರಿಂದ ನಮ್ಮ ಮನೆಗೆ ಮನೆ ಪದ್ಧತಿ ಈ ಥರ. ಈಗ ನಾನು ಇಕ್ತಾ ಇರೋದು ಬಂದು ಬಿಳಿ ನಾಮ. ಒಂದು 5 ನಿಮಿಷ ನೀರಲ್ಲಿ ನೆನೆಸ್ಕೊಂಡು ಈ ಥರ ಇಟ್ಕೊಂಡ್ರೆ ಲಕ್ಷ್ಮಿ ಕಳೆಯಾಗಿ ಕಾಣುತ್ತೆ. ನಾನು ಯಾವಾಗೂ ಈ ಥರನೇ ಇಟ್ಕೊಳ್ಳೋದು ಬಾಗಿಲಲ್ಲಿ. ಈಗ ಗಣಪತಿ ಹತ್ರ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಈಗ ತುಳಸಮ್ಮ ಹತ್ರ ನಾನು ಕ್ಲೀನಾಗಿ ಅರಿಶಿನ ಎಲ್ಲ ಹಚ್ಕೊಂಡು ಕುಂಕುಮ ಇಟ್ಕೊತೀನಿ. ಇಲ್ಲಿ ಏನಂದರೆ ಈಚೆ ಇಟ್ಟಿರೋದ್ರಿಂದ ಯಾವಾಗೂ ಮಳೆ ಬರ್ತಾ ಇದ್ರೆ ಈಗ ಅರಿಶಿನ ಕುಂಕುಮ ಹಚ್ಚಿರೋದೆಲ್ಲ ಹೋಗ್ಬಿಡುತ್ತೆ. ಅದರಿಂದ ಈ ಥರ ನಾನು ಸಿಂಪಲ್ಲಾಗಿ ಸೋಮವಾರ ಶುಕ್ರವಾರ ಮಾತ್ರ ಇಟ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೇ ನನಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗಿರುತ್ತೆ. ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಾಯ್ತು. ಈಗ ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕೋತೀನಿ. ನನಗೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಬೇಕಂದ್ರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಮನೆ ಮುಂದೆ ಜಾಗ ತುಂಬ ಚಿಕ್ಕದು. ಆದ್ದರಿಂದ ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ.
ಗಣಪತಿ ಮುಂದೆನೂ ತುಂಬ ಚಿಕ್ಕದಾಗಿ ರಂಗೋಲಿ ಹಾಕುತ್ತೀನಿ ನಾನು. ನನಗೆ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಅಮಾವಾಸ್ಯೆ ಪೌರ್ಣಿಮೆಗೆ ಇಲ್ಲ ಗುರುವಾರ ಶುಕ್ರವಾರ ಈ ಥರ ನಿಂಬೆಹಣ್ಣನ್ನ ಕಟ್ ಮಾಡಿ ಒಂದು ನಿಂಬೆಹಣ್ಣಿಗೆ ಅರಿಶಿನ, ಒಂದು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಈ ಥರ ವಸ್ತುವಿನ ಮೇಲೆ ಇಟ್ಕೋತೀನಿ. ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೂ ಮನೆಯಿಂದ ಈಚೆ ಹೋಗುತ್ತೆ ಅಂತ ಮನೇಲಿ ಹೇಳ್ತಾರೆ. ಈ ಎರಡೆರಡು ಜಾಜಿ ಹೂವು ಬಂದು ನಮ್ಮ ಮನೆಯಲ್ಲಿ ಗಿಡದಲ್ಲಿ ಬಿಟ್ಟಿದ್ದು ಲಕ್ಷ್ಮಿ ಅಮ್ಮವ್ರಿಗೆ ಇಕ್ತಾ ಇದ್ದೀನಿ. ನಮ್ಮ ಮನೇಲಿ ಒಂದು ಹೂವು ಬಿಡಲಿ, ಎರಡು ಹೂವು ಬಿಡಲಿ, ಆ ಖುಷಿನೇ ಬೇರೆ ಅಲ್ವಾ. ಇವತ್ತಿಂದ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ. ಆಷಾಢ ಮಾಸದಲ್ಲಿ ಮೊದಲನೇ ಶುಕ್ರವಾರ ಇದು ತುಂಬ ಒಳ್ಳೆಯ ದಿನ. ನಾನು ಹಿಂದಿನ ದಿನವೇ ಪೂಜೆ ಸಾಮಾನೆಲ್ಲನೂ ತೊಳೆದಿಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಈ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಡ್ತಾ ಇದ್ದೀನಿ. ನೋಡಿ, ನಾನು ಈ ಥರ ದೇವರಿಗೆಲ್ಲ ಈ ಥರ ನೀಟಾಗಿ ಹೂವು ಎಲ್ಲ ಇಟ್ಟು ನೀಟಾಗಿ ಜೋಡಿಸ್ಕೊತೀನಿ. ಮೊದಲಿಗೆ ನಾನು ಈಚೆ ಫಸ್ಟ್ ದೀಪ ಅಂಟಿಸ್ಕೊಂಡ್ಬಿಡ್ತೀನಿ. ಈಚೆ ಅಂಟಿಸ್ಕೊಂಡು ಆಮೇಲೆ ಮತ್ತೆ ಮನೆ ಒಳಗಡೆ ಬಂದು ಅಂಟಿಸ್ಕೊತೀನಿ. ನಾನು ಯಾವತ್ತು ಒಳಗಡೆ ಅಂಟಿಸಿ ಈಚೆ ಅಂಟಿಸ್ಬಾರ್ದು. ದೇವರಿಗೆ ನಾನು ಇವತ್ತು ಪುಳಿಯೋಗರೆ ಮಾಡಿದ್ದೆ, ಅದನ್ನೇ ಇಟ್ಟಿದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಪೂಜೆ ಮಾಡಿದ್ದೆಲ್ಲ ತೋರಿಸಿಲ್ಲ. ನಮ್ಮನೆ ದೇವ್ರ ಮನೆ ಪೂಜೆ ಹೇಗಿದೆ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ನನ್ನ ಪೂಜೆ ಯಾವಾಗಲೂ ಹೀಗೆ ಇರುತ್ತೆ. ನೋಡಿ, ಈಗ ಪೂಜೆ ಎಲ್ಲ ಆದಮೇಲೆ ಸಾಂಬ್ರಾಣಿ ಹೊಗೆ ಹಾಕೋಕ್ಕೆ ಇಲ್ಲಿ ಒಂದು ಚಿಪ್ನ ಗ್ಯಾಸ್ ಸ್ಟವ್ ಮೇಲೆ ಅಂಟಿಸಿ ಇಟ್ಟಿದ್ದೀನಿ. ಈ ಥರ ಚಿಪ್ನ ಬೆಂಕಿಯಲ್ಲಿ ಸುಟ್ಟಿದ್ರೆ ಬೇಗ ಬೆಂಕಿ ಆಗೋಗ್ಬಿಡತ್ತೆ. ಅದರಿಂದ ಈ ಥರ ಸುಟ್ಟು ನಾನು ಕೆಂಡನ ಮಾಡ್ಕೊತೀನಿ. ನೋಡಿ, ಮೊದಲಿಗೆ ಇದು ಬಿಳಿ ಸಾಸಿವೆ ಹಾಕ್ಕೊಂಡು ಆಮೇಲೆ ಸಾಂಬ್ರಾಣಿ ಹಾಕ್ಕೊಂಡು ಮನೆಯೆಲ್ಲ ತೋರಿಸಿದ್ರೆ ನಮ್ಮ ಮನೇಲಿ ಯಾವುದೇ ಥರ ಕೆಟ್ಟ ಎನರ್ಜಿ ಇದ್ರೂ
ಅದು ಹೋಗ್ಬಿಡತ್ತೆ ನೋಡಿ. ಮೊದಲು ಯಾವಾಗೂ ಆಗಲಿ ಬಿಳಿ ಸಾಸಿವೆ ಹಾಕ್ಕೋಬೇಕು. ಸೋಮವಾರ ಶುಕ್ರವಾರ ಇಲ್ಲಾಂದರೆ ನಿಮ್ಮ ಕೈಲಿ ದಿನ ಆಗುತ್ತೆ ಅಂದರೂ ಕೂಡ ದಿನ ಈ ಥರ ಸಾಂಬ್ರಾಣಿ ಹೊಗೆ ಹಾಕ್ರಿ. ಈ ಅಮಾವಾಸ್ಯೆ ಪೌರ್ಣಿಮೆಗಂತೂ ತಪ್ಪದೇನೆ ಬಿಳಿ ಸಾಸಿವೆ ಹಾಕಿ ಅದ್ರ ಮೇಲೆ ಸಾಂಬ್ರಾಣಿ ಹೊಗೆ ಇಟ್ಟು ಮನೆಯೆಲ್ಲ ತೋರಿಸಿದ್ರೆ ತುಂಬ ಒಳ್ಳೆಯದು.